ಆದ್ರೆ ನಾ ಕೇಳೋದೇನು 3 ಕೋಡಿನ ಬಸವಣ್ಣಪ್ಪನೊಳಗೆ 1 ಕೋಡಿ ಏನಾಗಿ ಉಳ್ದೈತಿ ಇಷ್ಟ ಕೇಳಿನ ನಿಮಗೆ. ಇನ್ನ ಚಾಜಕೈತಿ, ಇನ್ನ ಚಾರ್ಜ್ ಐತಿ ಅಲ್ಲಿಗೆ. ಪ್ರತಿಯೊಂದು ಮನುಷ್ಯನ ಕೈಯಾಗ ಆಡ್ತೈತಿ ನೋಡಿ. ಎಲ್ಲ ಓಂಕಾರ ಮುಖದಿಂದ ಹುಟ್ಟ್ಯದ. ಓಂ ಅಂದ್ರ ಗಂಡ ಐತಿ ಅಂತ ಹೇಳತ್ತೇರಿ. ಓಂ ಅಂದ್ರ ಗಂಡ ಐತಿ, ಗಂಡ ಐತಿ, ಅಲ್ಲಿಂದ ಎಲ್ಲ ಹುಟ್ಟೈತಿ. ಓಂ ಮುಖದಿಂದ ಎಲ್ಲ ಹುಟ್ಟೈತಿ ಅಂತ ಹೇಳತ್ತೇರಿ. ಖರೆ ನನಗೆ ಜರ ಸಂಶಯ ಬರ್ಲಾಕತ್ತದರಿಪ್ಪ. ಹೆಂಗ ಓಂ ಮುಖದಿಂದ ಎಲ್ಲ ಹುಟ್ಟೈತಿ ಅಂತ ನೀವು ಹೇಳ್ತೀರಿ ಗಂಡ ಹೇಳೋರು. ಹೇಳತ್ತಾರ. ಓಂ ಅನ್ನುವಂತ ನಾಮ ಯಾವಾಗ ಬರ್ತ್ರಿ? ಯಾವಾಗ? ಓದ ಮಗಲಾಗ ಒಂದು ಪೂಜೆ ಬಂದು ಕೂತಾಗ ಓಂ ಅಂತ ನಾಮವತ್ತ. ಈಗ ಓದ ಮುಂದ ಪೂಜೆ ಬಂದಾಗನ ಓಂ ಅಂತ ಕರಿಲಾಕ ಬರ್ತೈತಿ. ಅದಕ್ಕೆ ಪೂಜೆನ ಇರ್ಲಿಕ್ಕಾದ ಓಂ ಆಗಂಗಿಲ್ಲ, ಬರೇ ವಾವತ್ತ ಶಬ್ದ ಬರ್ತದ ಅದ್ರೊಳಗಿಂದ. ಆ ಪೂಜೆನ ಹೆಣ್ಣೈತಿ ಮೊದಲ. ಆ ಪೂಜೆ ಬಂದ ಕೂತಾಗ ನಿನಗ ನಾಮ ಬತ್ತ. ಎಲ್ಲಿ ಕೂತದ? ಅದ್ರ ಮಗಲಾಗದ ಬಂದ ಕೂತೈತ್ರಿ ಮೊದಲಲ್ಲಿ. ಓದ ಮುಂದ ಬಂದ ಪೂಜೆ ಕೂತಾಗ ಓಂ ಆಗೈತಿ. ಭಾಗಪಂಡ ಇವನ್ ಮನ್ಯಾಗ ಇವ್ ಇದ್ದಾಗ ಸಸಾರ ಸಸಾರ ಕಟ್ಕೊಂಡ ಮೇಲೆ ಸಂಸಾರ ಇಟ್ಟೈತಿ ತಗದ. ಕಟ್ಕೊಳ್ಳಕ್ಕಿಂತ ಮೊದಲ ಸಸಾರ, ಕಟ್ಕೊಂಡ ಮೇಲೆ ಚಾಲು ಆತ. ಸದ್ ಮುಂದ ಒಂದು ಪೂಜೆ ಯಾರಿಂದ? ನಮ್ಮಿಂದ. ನಾವು ಬಂದು ಕಾಲಿಟ್ಟು ಬಳಕ ಸಂಸಾರ, ಅದಕ್ಕೆ ಮೊದಲ ಸಸಾರ. ಈಗ ಓಂ ಆಗಬೇಕಾದ್ರು ಪೂಜೆ ಇದ್ದಾಗ ಓಂ ಅಲ್ಲ, ಪೂಜೆ ಹೆಣ್ಣ. ಪೂಜೆ ಅಂದ್ರ ಹೆಣ್ಣ. ಆ ಪೂಜೆ ಒಂದು ತೆಗದಿಟ್ಟು ತೆಗದ ಮಾಡ್ರಿ. ಇಂದ ಗಂಡ ಆಡವ್ರು ನೋಡೋನು ಬೆಳಿತಾನ. ನಾವ್ ಅಪ್ಪ ಹೊತ್ತೊಂಡ ತಕ್ಕ ನೋಡ್ತಾನೆ ಹೆಂಗ ದೊಡ್ಡ ಮಾತಾನ. ಹೆಂಗ ದೊಡ್ಡ ಆಗಲಕ್ಕ ಬರಂಗಿಲ್ರಿ. ದೊಡ್ಡವ ಆಗಲಕ್ಕ ಬರಂಗಿಲ್ಲ. ಸೊಮ್ಮಿದು ಎಲ್ಲೂ ಇಲ್ಲದ ನಾಲಿಗೆ. ನಮ್ಮ ಅಪ್ಪ ಮಾಡಿದ್ರಿ ತಳದಾಗ, ನಮ್ಮ ಅಪ್ಪ ಮಾಡಿದ್ರಿ ಮದ್ರಿ ಊರಾಗ 1 ಕ್ವಿಂಟಲ್ ಜೋಳ ಎತ್ತಿ ಹೋಗಿತ್ತಂದ್ರ ನಂದ ಕಬಲಿ ಇಲ್ಲ. ಇಂದ ಆಲಮೇಲೆ ಊರಾಗ ಎತ್ತಿ ಹೋಗದ ತೋರ್ಸ್ರಿ ಗಂಡ ಆಡವ್ರ. ಏನ್ ಅಡ್ಡಿ ಇಲ್ಲಕ್ಕ ಬರ್ತೈತಿ. ಹಂಗ ಭಾಗಪ್ಪಜ್ಜ ಭಾಳ ವರ್ಷ ಹಾಡ್ಕಿ ಮಾಡ್ಯಾರತ್ ನೀವು ಆಲಮೇಲೆ ಊರಾಗ. ನಾವು ಮಾತ್ರ ಇದ ಫಸ್ಟ್ ಬಂದಿವ್ರಿ ಏರಿಯಾಕ. ಬಹುಶಃ ಹಿಂಗ ಮಾಡಿ ದೊಡ್ಡವ್ರ ಹಾಕೋತ ಬಂದಾರೇನ್ರಿ? ಓಮ ಗಂಡ ಐತಿ, ಓಮ ಗಂಡ ಐತಿ ಯಾವ ಶಾಸ್ತ್ರದೊಳಗೆ ಬರೋದೈತಿ? ಓಮ ಗಂಡ ಐತಿ ಯಾವ ಶಾಸ್ತ್ರದೊಳಗೆ ಬರೋದೈತಿ? ಸರ್ಕಾರ ಓಂ ಅನ್ನುವಂತ ಶಬ್ದ ಗಂಡಿತ್ತಂದ್ರ ಮುಂದಿನ ಪೂಜೆ ತೆಗೆದಿಟ್ಟು ಓಮತ್ ಮಾಡ್ರಿ ಅದನ್ನ ಆಗ್ತೈತಿ ನೋಡ್ತಾನ. ಅದು ಆಗ್ಲಕ್ಕ ಬರಂಗಿಲ್ಲ. ಹಂಗ ನೋಡ, ಪೂಜೆ ಬೇಕಂದ್ರ ನಾ ಬೇಕ. ನನ್ನ ಬಿಟ್ಟ ಭಾಗಪ್ಪ ನಿನಗೊಂದು ಹುಲ್ಲಿನ ಕಡ್ಡಿ ಅಳಗ್ಯಾಡ್ಸು ತಾಕತ್ ಆಗಂಗಿಲ್ಲ. ಬೇಕನ ಕೂತ್ರ ಹೆಣ್ಣು, ನಿತ್ರ ಹೆಣ್ಣು, ಎದ್ರ ಹೆಣ್ಣು, ಬಿದ್ರ ಹೆಣ್ಣು, ಸತ್ರ ಹೆಣ್ಣು. ಮತ್ತ ನೀ ನನ್ನ ಕೈಯಾಗ ಸಿಂಗಾರ ಆಗಬೇಕಾದ್ರು ಲಾಸ್ಟ್ ನಾನ ಬೇಕ. ಅದಕ್ಕೊಂದು ಮಾತು ಹೇಳಿದ್ರವ್ರು. ಏನು ಮಾಡಿದ್ರು 3 ಮೊಳ ಮಣ್ಣಾಗ ಹೋಗಿತಾರ್ರಿ ಅಂತ ಹೇಳಿ. ಅದ ನಿನಗ ಅಟ್ಟಾರ್ರಿ ಭಾಳ ಮಂದಿ ಹೋಗದಾರ. ಎಂತಿಂತ ಸಾಧು ಸತ್ಪುರುಷರನ್ನೆಲ್ಲ ಇದ ಮಣ್ಣಾಗ ಹುಗಿಬೇಕಾಗೈತಿ. ಮಣ್ಣ ಬಿಟ್ರ ಕಡಿಯಾಕ ಜಾಗನ ಇಲ್ಲ. ಭೂಮಿ ತಾಯಿಗೆ ಎಡ್ನೆತನ ಮಾಡ್ಲಕ್ಕ ಬರಂಗಿಲ್ಲ. ಇಂದ ಚಲೋ ಇದ್ದವನು ನನ್ನವನ, ಕೆಟ್ಟ ಇದ್ದವನು ನನ್ನವನ, ರೋಗ ಇದ್ದವನು ನನ್ನವನ, ರೋಗ ಇಲ್ಲದವನು ನನ್ನವನ. ಭೂಮಿ ತಾಯಿ ಎಡ್ನೆತನ ಮಾಡ್ಲಕ್ಕ ಬರಂಗಿಲ್ಲ. ಅಕ್ಕಿ ಜರ್ ಕರ್ತ ಎಡ್ನೆತನ ಮಾಡಿಳ ತಿಳ್ಕೊನಿ. ಅಕ್ಕಿ ಮಾತಾಡೋದು ಇವ್ ಭಾಗಪ್ಪಾಜ ಮಾತಾಡೋದು ಭೂಮಿ ತಾಯಿ ಗೊತ್ತಾಗಿತ್ತಂದ್ರನ ಇವನು ಸನೇಕ ಹಾಸ್ಕೋತಿದ್ದಿಲ್ಲ. ಆಕಿ ಇವ್ರನ್ನ ಅಂತರ ನಿಂದ್ರ ಸುದಿತ್ ಹಿಂಗ ಗಜಾನ ಹಂಗೇನಿಲ್ರಿ ಭಾಗಪ್ಪಾಜ. ಮತ್ತ ಒಂದ್ ಮಾತು ಹೇಳ್ಯಾರಿಪ್ಪ, ಎಲ್ಲ ಅವ್ರಿಂದ ಆಗೈತತ್ರಿ, ನಮ್ಮ ಹೆಣ್ಮಕ್ಳದಿಂದ ಏನೇನೋ ಆಗಿಲ್ಲತ್ತ. ನಾ ಬರೇ ಒಂದ ಮಾತು ಕೇಳಿನಿ, ನಂದಿದ ನಡಬಾರಿಕಿನ ಕೋಡ್ ಏನಾಗಿ ಉಳ್ದೈತಿ ಹೇಳಲ್ಲ. ವಿಷಯ ನಾಟಕ ಬಿಡುಗಡೆ ಆಗಿಲ್ಲ. ನಂದಿ ಕೋಲ ಆಗಿ ಉಳ್ದೈತಿ ಅಂತ ಹೇಳಿದ್ರು ಅವರು. ನಂದಿ ಕೋಲ ಆದ್ರ ಒಂದ ಉಳಿಬೇಕ್ರಿ. ನಂದಿ ಕೋಲ ನಡಿ ಇಲ್ಲೇ ಬರೋಡೋಲು ಊರಾಗ ತೋರಿಸ್ತ ನಿಮಗ. ನಂದಿ ಕೋಲ ಒಂದೊಂದು ಊರಾಗ 2 ನಂದಿ ಕೋಲ ಅದಾವ. ಇಟ್ರಪ್ಪ ಅಂದ್ರೆ ಎಡಕ್ಕೊಂದು ಬಲಕ್ಕೊಂದು 2 ನಂದಿ ಕೋಲ್ ಇಡ್ತಾರ. ಅದು ಒಂದ ಇರ್ಬೇಕು, ಬರೇ ಒಂದ ಉಳಿಬೇಕು. ನಂದಿ ಕೋಲ 2 ಹಾಕಿರ್ತಾವ. ಪಕ್ಕ ಹೇಳ್ರಿ ನಿಮ್ ಬಂದು ಬಿಡಿಸಿ ಅದನ್ನ. ನಂದಿ ಕೋಲ ಆಗೈತಿರ್ಲೆ ನಿಮಗೊಂದು ಶಾಸ್ತ್ರ ಸಿಕ್ಕಿರ್ಬೇಕು. ಇಲ್ಲ ಅನ್ನಂಗಿಲ್ಲ. ಆದ್ರೆ ಇದು ಯಾಕೋ ನನಗೆ ವಿಷಯ ಕರೆಕ್ಟ್ ಅನಿಸಿಲ್ಲ. ಬಂದು ಇನ್ನೇಮಿದ್ರ ತಾತ್ಪರ್ಯ ನೆಟ್ಟಾಗಿ ಹೇಳ್ತಾನಂದ್ರಿ ಹಂಗ ಇಲ್ಲ ಅಂದ್ರೆ ಬಾಯಿ ನಮಗೇನಾಗಂಗಿಲ್ಲ ಅಂತ ಹೇಳಿ ಶರಣಾಗ್ರಿ ರೋಕ್ ಬೈ ಟೋಕ್ ನಾವು ಹೇಳ್ತೀವಿ. ಇದು ಆಗೈತಿ ಜಗದಾಗತಿ ಹೇಳಿ. ಅದಕ್ಕೆ ಒಂದೊಂದು ಯಾವಾರ ಅದಾವ್ರಿ. ನಂದಿ ಕೋಲ ಆಗ್ಬೇಕಾದ್ರ ಒಂದಾಗಿ ಉಳಿಬೇಕಾಗಿತ್ತು. 2 ಅದಾವ ಒಂದೊಂದು ಊರಾಗ ನಂದಿ ಕೋಲುಗಳ. ಅದು 7 ಕೋಡಿಗೆ ಸಂಬಂಧಪಟ್ಟ ವಿಷಯ. ನಾ ಕೇಳಿದ್ದು 3 ಕೋಡಿನ ಬಸವಣ್ಣಪ್ಪಂದು ಕೇಳೀನಿ. 7 ಕೋಡಿನ ಬಸವಣ್ಣಪ್ಪಂದ್ರೊಳಗೆ ಆಗೈತ್ರಿ. ನಂದಿ ಕೋಲ ಆತು, ರೆಪಿಗೆ ಆತು, ಉಳಿ ಆತು, ಕಾಮನ ಬಿಲ್ ಆತು, ರಗಡಾಗ್ಯಾವ. ಆದ್ರೆ ನಾ ಕೇಳೋದೇನು, 3 ಕೋಡಿನ ಬಸವಣ್ಣಪ್ಪನೊಳಗೆ 1 ಕೋಡಿ ಏನಾಗಿ ಉಳ್ದೈತಿ ಇಷ್ಟ ಕೇಳಿನ ನಿಮಗೆ. ಇನ್ನ ಚಾರ್ಜ್ ಕೈತಿ. ಪ್ರತಿಯೊಂದು ಮನುಷ್ಯನ ಕೈಯಾಗ ಆಡ್ತೈತಿ. ನಡಿ
ದೇಹ ಜೀವಕ ಲಗ್ನ ಆಗುವಾಗ ಏ ದೇವರ್ಯಾಮ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನವ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗ ಆಗತದ ಜೀವಾಗಿಯ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗ ಆಗತದ ಜೀವಾಗಿಯ ಯಾವ ಕುದುರೆ ಮ್ಯಾಲ ಮೆರವಣಿಗೆ ತಗದಾರುವ ಏ ಕುದುರೆ ಹೆಸರು ಕೇಳಾವ ನಾ ಕೇಳಿದವ್ರಿಗೆ ಹೇಳಾವ ಏ ಅಗಸಿ ಬಾಗಿಲದಾಗ ಕುಬಸ ಬೇಡಲಾಕ ಬಳವಾರಿ ಅವ ಕುಂತಾವ ಏನ ಕೇಳ್ತಾರ ನೋಡ್ರಿ ಕವಿಗಳು ಮಾಡಿಟ್ಟಿರೋ ಮಾತದ ಮಾತು ನಮ್ಮನಿದಲ್ಲ ಈಗ ಅಗಸಿ ಬಾಗಿಲದಾಗ ಕುಬಸ ಬೇಡ್ಲಕ್ಕ ಒಬ್ಬ ಕೂತಿರ್ತಾರ ಈ ಶರೀರ ಒಳಗ ಅಗಸಿ ಬಾಗಿಲ ಆದದ್ದು ಯಾವ್ದ ಮತ್ ಈ ಬಾಗಿಲ ಒಳಗ ಒಬ್ಬ ಕುಬಸ ಬೇಡ್ಲಕ್ ಕೂತಾನ ಅವ ಯಾರು ಈ ಶರೀರ ಒಳಗ ಆದವ್ರು ಯಾರತ್ತ ಕೇಳ್ತಾರ ಇದನ್ನ ಬಿಟ್ಟು ಕಡಿಯಾಕಿಲ್ಲ ಯಾವಾರ ಅದಕ್ಕೆ ನಮ್ ಬಾಗಪ್ಪಜ ಒಂದು ಮಾತು ಹೇಳಿದ್ರಿ ಏನತ್ತ ಜೀವ ಅಂದ್ರ ದೊಡ್ಡದೈತಿ ಶರೀರ ಅಂದ್ರ ಮಣ್ಣು ಪಾಲಾಗಿ ಹೋಗ್ತತಿ ಶರೀರಕ್ಕೆ ಗಂಟು ಬೀಳಬೇಡ್ರಿ ನೀವು ಶರೀರ ಅಂದ್ರ ಕಮ್ಮಿ ಐತಿದಕ್ಕೆ ಹೆಣ ಅಂತಾರ ಶರೀರ ದೊಡ್ಡದಲ್ಲ ಜೀವ ದೊಡ್ಡದದ ಅಂತ ಹೇಳತ್ಯಾರ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಾಗ್ಯದ ಶರೀರ ಹೆಂಗ ದೊಡ್ಡದೈತಿ ಅನ್ನೋದು ಬಹಳ ಜಾಗನ್ಯಾಗ ದೊಡ್ಡದಾಗೈತಿ ಶರೀರ ಹೇಳ್ತಾನೆ ಕೇಳ್ರಿ ಬಾಗಪ್ಪಜ ಇದು ಹೊಲದ ಮದ್ರಿ ಅವರು ಮತ್ತೊಂದು ಮಾತ ಕೇಳ್ತಾರು ಏ ಶರೀರ ಒಟ್ಟ ಕಮ್ಮಿ ಐತಿ ಅಂದಾರ ಮಂದ್ಯಾಗ ಜಗದ ಒಳಗ ಜೀವಾತ್ಮ ದೊಡ್ಡದೈತಿ ಅಂದಾಗ ಇವ ಎರಡೊತ್ರೊಳಗ ಜರ ಸಂಶಯ ಬರ್ತದ್ರಿ ನನಗ ಏ ಶರೀರ ಕಮ್ಮಿ ಇತ್ತ ಅಂದ್ರ ಒಂದಾನೊಂದ ಟೈಮದೊಳಗ ಏ ದುರ್ಯೋಧನ ಎದ್ದ ಒಂದ ದಗದ ಮಾಡಿದಾಗ ಯಾವ ಗಾಂಧಾರ ದೇಶಗ ಹೋಗಿ ಹೊಕ್ಕನ ಆಗಿನ ಗಳಿಗ್ಯಾಗ ದುರ್ಯೋಧನ ಮುತ್ಯಾದಂತ ಸುಬಾಲ ಎದ್ದ ಕೇಳ್ರಿ ಆಗ ಇವ ಗಾಂಧಾರ ದೇಶದೊಳಗ ಮೆಟ್ಟ ಮಾಡಿ ಇದ್ದಾಗ ಇವ್ರನ್ನ ಮುತ್ಯಾನ ಎಲ್ಲ ಓದ ಒಗದಿದ್ದ ಹಾಳ ಗ್ವಾಡ್ಯಾಗ ಒಂದ ಮುಟ್ಟಿಗೆ ಅನ್ನ ಒಗಿಯತ್ತಿದ್ದ ಅಷ್ಟು ಮಂದಿಗ ಏ ಮುಟ್ಟಿಗೆ ಅನ್ನ ತಿಂದ ಯಾರೋ ಬದುಕೋದಿಲ್ಲ ಅಂತ ತಿಳಿದು ಏ ಸ್ವತಃ ಗಾಂಧಾರ ದೇಶದ ರಾಜ ಅಂದ ನಾವ ಸ್ವತಃ ಎಲ್ಲ ಮಕ್ಕಳ ಗ್ವಾಳೆ ಮಾಡ್ಯಾನ ಒಂದೇ ಜಾಗದಾಗ ಬರೇ ಒಂದ ಮುಟ್ಟಿಗೆ ಅನ್ನದಿಂದ ಉಳಿಯುವುದಿಲ್ಲ ನಾವು ಇದನ್ನ ಎಲ್ಲ ಗ್ವಾಳೆ ಮಾಡಿ ಕೊಡುನೋ ಅಂದ್ರಿ ಆವಾಗ ದುರ್ಯೋಧನನ ಮ್ಯಾಲ ಸೇಡ ತೀರ್ಸ್ಕೋಲಾಕ ಆವಾಗ ಹಿಂದ ಶಕುನಿನ ಒಬ್ನ ಉಳಿಸುನು ಅಂದ್ರ ತಮ್ಮ ಮನದಾಗ ಏ ಒಗದಂತ ಅನ್ನ ತಗೊಂಡ ಶಕುನಿಗೆ ಮಾತ್ರ ಕೊಡತಿದ್ರು ಏ ದಿನನಿತ್ಯ ಹೆಣದ ರಾಶಿ ಬಿದ್ದು ಆವಾಗ ಮುಂದ ಸುಬಲ ರಾಜ ಬಾಳ ಜೇರ ಅದು ಆವಾಗ ಸಾಯುವಂತ ಪರಿಸ್ಥಿತಿ ಒಳಗ ಶಕುನಿಗೆ ಕರೆದ ಹೇಳತಾನು
ಎನ್ನ ನಾನು ಮಾತ್ರ ಬದುಕೋದಿಲ್ಲ ಅಂದು ಆವಾಗ ಕೌರವ್ರ ಮ್ಯಾಲ ಸೇಡ ತೀರ್ಸ್ಕೋಬೇಕಾದ್ರ ಶಕುನಿ ನೀನಾಗ ಒಂದ ಮದಗದ ಮಾತ್ರ ಹೇಳ್ತನ ಕೇಳ ಅಂದೋ ಅವನೀಗ ನಾನು ಸತ್ತ ಮ್ಯಾಲ ನನ್ನ ದೇಹದ ಮಾಂಸ ಉಣ್ಣಬೇಕು ದೇಹದ ಮಾಂಸ ಉಣಬೇಕಂದ ಕೇಳ್ರಿ ಶಕುನಿ ಅಂದ್ರ ಬೆನ್ನ ಎಲಬು ಉಳಿಯತೈತಿ ಕೌಡಿ ಮಾಡಾಗ ಏನ್ ಹೇಳ್ತಾರ್ರಿ ಶರೀರ ಅಂದ್ರ ಕಮ್ಮಿ ಐತಿ ಅಂತ ನಮ್ಮ ಗಂಡ ಹಾಡವ್ರು ಹೇಳತ್ಯಾರ ಸ್ವತಃ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನ ಮಗ ಶಕುನಿಗೆ ಏನತ್ತ ಏ ಮಗನ ಕೌರವ್ರ ಬಂದ ದುರ್ಯೋಧನ ನಮಗ ಇಂಥ ಯಾಳೆ ತಂದಾನಂದ್ರ ನೀನು ನಾ ಸತ್ತ ಮ್ಯಾಲತ್ತ ನನ್ನ ಶರೀರ ಹರ್ಕೊಂಡ ತಿನ್ನು ನೀ ಬದುಕ ನಿನ್ನ ಮಾತ್ರ ನಾವು ಬದುಕ್ಸ್ಲಾಕ್ ಬಿಡ್ತೀವಿ ಯಾಕಂದ್ರೆ ಅವ್ರ ಮ್ಯಾಲ ಸೇಡ ತಕ್ಕೋಬೇಕಾದ್ರೆ ನೀವೊಬ್ಬ ಉಳಿಬೇಕಂದ್ರು ನಾ ಸತ್ತ ಮ್ಯಾಲತ್ತ ನನ್ನ ಶರೀರದ ಮಾಂಸ ತಿನ್ನು ತಿಂದ ಮ್ಯಾಲತ್ತ ಬೆನ್ನಾಗಿನ ಎಲು ಉಳಿತೈತಿ ಅದೇ ಬೆನ್ನೆಲುಬದಿಂದ ಎರಡು ಕೌಡಿ ಮಾಡ ಪಗಡಿ ಆಟ ಆಡುವಂಥ ಟೈಮ್ದೊಳಗೆ ನೀ ಏನು ಹತ್ತಿಲೆ ಅದಾಗ್ತತಿ ಹೋಗಂದ ನೀ ಅಂದಂಗ ಬೀಳ್ತಾವ ನೀ ಏನು ಅನ್ಕೊಂಡು ಹೋಗಿತಿ ಹಂಗ ಆಗ್ತತಿ ಅಂದಾಗ ಶರೀರ ಕಮ್ಮಿ ಐತಿ ನೀವು ಗಂಡ ಹಾಡೋರು ಹೇಳ್ರಿ ಶರೀರ ಕಮ್ಮಿ ಐತಿ ಅಂದ್ರೆ ಅಂತ ಶಕುನಿ ಸ್ವತಃ ಅಪ್ಪನ ಹೆಣ ಹರ್ಕೊಂಡು ಯಾಕೆ ತಿತ್ತಿದ್ದ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ಲತ್ ಬಿಡಬೇಕಾಗಿತ್ತಲ್ಲ ಅಪ್ಪನ ಶರೀರ ಹರ್ಕೊಂಡು ತನ್ನ ಹೊಟ್ಟೆಯಾಗ ಯಾಕೆ ನುಂಗಿದಿವ ಆ ಶರೀರ ತಿಂದ ಬಳಕನ ಕೌಡ್ಯಾಗು ಇದ್ದು ಅದರ ಮರ್ಮನ ಹಂಗಿತ್ತು ಅದಕ್ಕೆ ಶರೀರ ಇಲ್ಲಿ ದೊಡ್ಡದೈತಿ ಅಂತ ಹೇಳಿ ಒಂದು ಮಾತಿನ ತಾತ್ಪರ್ಯ ತೆಗೆದುಕೊಟ್ಟನೆ ಭಾಗಪಜ್ಜ ನಿನಗೆ ನಾ ಇದನ್ನ ಶರೀರ ಇಲ್ಲಿ ದೊಡ್ಡದೈತಿ ಅಂತ ಹೇಳಿ ಇದು ಅಲ್ಲದ ಇನ್ನೊಂದು ಜಾಗನ್ಯಾಗ ಶರೀರ ದೊಡ್ಡದದ ರೀ ಹೆಂಗ ಯಾವ ಕೌರವರ ಪಾಂಡವರ ಯುದ್ಧ ನಡೆಯುವಂಥ ಟೈಮ್ದಾಗ ಒಂದು ದಗದಾಗ್ಯದ ಕುರುಕ್ಷೇತ್ರದೊಳಗ ಅಲ್ಲಿ ಒಂದು ಅಗದೈತ್ರಿ ಹೆಂಗ ಶರೀರ ಒಟ್ಟ ಕಮ್ಮಿ ಐತಿದ ಮಣ್ಣಿನ ಪಾಲಾಗತೈತಿ ಶರೀರ ಒಳಗ ಜೀವ ಬಂದ ಕೂಡಿದಾಗ ಅಟ್ಟ ದೊಡ್ಡದ ಇರ್ಲಿಕ್ಕಂದ್ರೆ ಶರೀರ ಕಮ್ಮಿ ಐತಿ ಅಂತ ಹೇಳತ್ಯಾರ್ರಿ ನಂಬಬೇಡ್ರಿ ಇದನ್ನ ನಂಬಬೇಡ್ರಿ ಶರೀರ ಅಂತ ಹೇಳ್ತಾರ ಎಷ್ಟೋ ಮಂದಿ ನಂಬ್ಯಾರ ಇದನ್ನ ಹೆಂಗ ಹೇಳ್ತಾನೆ ಕೇಳ್ರಿ ನಿಮಗ ಯಾವ ಟೈಮ್ ಅದೊಳಗ ನಂಬ್ಯಾರ ಏನಾಗೈತಿ ಶರೀರದಿಂದ ನಡಿ ಇದು ಹೊಲದ ಮತ್ತೊಂದು ಜಾಗನ್ಯಾಗ ಶರೀರ ದೊಡ್ಡದಾಗೈತಾಗ ಕೌರವ್ರ ಪಾಂಡವ್ರ ಕುರುಕ್ಷೇತ್ರದ ಒಳಗ ಇವರ ಎಲ್ಲರಿಗಿ ಯುದ್ಧ ನಡೆಯುವಂತ ಗಳಿಗ್ಯಾಗ ಗುರು ದ್ರೋಣಾಚಾರಿ ಶಪಥ ತೊಟ್ಟಿದ್ದ ತನ್ನ ಮನದಾಗ ಪಾಂಡವ್ರ ವಂಶ ನೀರ ವಂಶ ಮಾಡ್ಬೇಕಂತ ಹಠಾತ್ ಯುದ್ಧ ಆಡಲಕ್ಕ ನಿಂತಿದ್ದಪ್ಪ ಯುದ್ಧ ಭೂಮಿಯಾಗ ಅಲ್ಲಿ ಒಂದದಗದ ಹೇಳಿನ ಕೃಷ್ಣ ಧರ್ಮರಾಜಾಗ ಸ್ವತಃ ಕೂತ ಕೃಷ್ಣದೇವ ಧರ್ಮರಾಜಾಗ ಹೇಳ್ತಾನ ಒಂದ ನನ್ನ ಮಾತ ಕೇಳೋ ಧರ್ಮ ಅಂದೋ ಅವನೀಗ ಏನ ಹೇಳ್ತಿ ಕೇಳ್ತ ನಂದೋ ಆಗಿನ ಗಳಿಗ್ಯಾಗ ಗುರು ದ್ರೋಣಾಚಾರಿ ಹಠ ತೊಟ್ಟನ ನಿಮ್ಮ ಹೆಸರ ಮ್ಯಾಗ ಬರೇ ಒಂದ ನೀನು ಈಗ ಸುಳ್ಳ ಮಾತ್ರ ಹೇಳಿದಾರ ನಿಮ್ಮ ಪ್ರಾಣ ಉಳಿಯತ್ತದೋ ಅವನ ಕೈಯಾಗ ಆಗ ಧರ್ಮರಾಜ ಅಂತನ ಕೇಳ್ರಿ ಕೃಷ್ಣ ದೇವಾಗ ಏನ ಹೇಳ್ತಿ ಹೇಳಪ್ಪ ಹೇಳಿದಂಗ ಕೇಳತೀನೋ ಕೃಷ್ಣ ಒಂದ ಮಾತ ನುಡಿಲ ಕಚ್ಚನ ಧರ್ಮನ ಕೈಯಾಗ ಅಶ್ವತ್ಥಾಮ ಹತ್ತೆ ನರವ ಕುಂಜವ ಅಂದಾಗ ಬರೇ ಇದನ್ನ ಅಷ್ಟ ನುಡಿಯ
ಅಂದು ಆಗಿನ ಗಳಿಗ್ಯಾಗ ಏ ಅಶ್ವತ್ಥಾಮ ಅಂದ್ರ ದ್ರೋಣಾಚಾರಿ ಮಗನ ಹೆಸರ ಏತ್ತು ಏ ಮಗನ ಬ್ಯಾಲ ಬಾಳ ಮೋಹ ಇದ್ರಿ ಯಾವಾಗ ಮಗ ಅಂದ್ರ ಅವಂಗ ಸರ್ವಸ್ವ ಇತ್ರಿ ಯಾವಾಗ ಸ್ವತಃ ಧರ್ಮ ಕುತ್ತಗೊಂಡ ಇದೇ ಮಾತ ನುಡದು ಆಗ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅಂದಾಗ ಬರೇ ಹತೋ ಹತೆ ಅನ್ನೋದ್ರೊಳ ಕೃಷ್ಣ ಶಂಕ ಹೊಡೆದಾಗ ನರವ ಕುಂಜವ ಅನ್ನೋದ ಕೇಳಿಸ್ಲಿಲ್ಲಪ್ಪ ದ್ರೋಣಾಚಾರಿಗ ಏನ್ ನನ್ನ ಮಗ ಸತ್ತಾನಂತ ತಿಳಿದಾಗ ದ್ರೋಣಾಚಾರಿ ಏ ಯುದ್ಧ ಆಡುತ್ತ ನಿತ್ಯದಪ್ಪ ರಥದ ಮ್ಯಾಗ ಅಲ್ಲೇ ಶರೀರ ಬಿಟ್ಟ ಜೀವ ಹೋಯ್ತು ಸ್ವರ್ಗದ ಕಡೆಗ ಸ್ವರ್ಗದ ಕಡೆ ಹೋಗಿ ಅದು ಹುಡುಕ್ಯಾಡ್ತೈತಿ ಕೇಳಿಯಾಗ ಮಗ ಸತ್ತಿಲ್ಲದ ನಂಬುದ ತಿಳದ ಬತ್ರಿ ಅಪ್ಪಗ ಇದ್ರೊಳಗ ಪಾಂಡವರ ಕೈವಾಡೈತಿ ಅಂದ ನಾವಾಗ ಹೊಳ್ಳಿ ಕೂಡ್ಬೇಕಂತ ಓಡಿ ಬತ್ತ ಶರೀರದೊಳಗ ಏ ಸ್ವತಃ ಕೃಷ್ಣ ಕೂತ ಅಲ್ಲಿ ಕೂಡಿದಂಥವ್ರಿಗೆ ಹೇಳತಾನು ಏ ಮೊದಲ ಶರೀರ ಕಡದ ತುಕಡಿ ಮಾಡ್ರಿ ಏನ ಮ್ಯಾಗ ಅವ ಜರ ಕರ್ತ ಬಂದ ಕೂಡಿಯದಂದ್ರ ಇದ್ರಾಗ ದ್ರೋಣನ ಆತ್ಮ ಬಂದ ಶರೀರದೊಳಗ ಕೂಡಿತಾಂದ್ರ ನಿಮ್ಮ ಪಾಂಡವರಿಗೆ ಒಟ್ಟ ಉಳಗ ಅಲ್ಲಿಂದ ಅಂದು ಆವಾಗ ಅದೇ ಶರೀರ ಕಡದ ತುಕಡಿ ಮಾಡಿ ಒಗದ್ರು ಆವಾಗ ಜೀವ ಓಡಿ ಬಂದ ನೋಡ್ತದಪ್ಪ ಅದೇ ಗಳಿಗ್ಯಾಗ ಏ ದ್ರೋಣಾಚಾರಿ ಶರೀರ ತುಕಡಿ ಮಾಡಿ ಅಲ್ಲಿ ಒಗದ ಬಳಿಕ ಏ ಖಂಡದ ತುಕಡಿ ಗ್ವಾಳೆ ಮಾಡ್ಲಕತ್ತೋ ಆವಾಗ ಒಟ್ಟ ಗ್ವಾಳೆ ಮಾತ್ರ ಆಗ್ಲಿಲ್ಲಪ್ಪ ಜೀವದ ಕೈಯಾಗ ಒಂದಗದಾಗ್ಯದ್ರಿಪ್ಪ ಅಲ್ಲಿ ಹೆಂಗ ಶರೀರ ಕಮ್ಮಿ ಐತತ್ ನಮ್ಮ ವಾಗಪ್ಪಜ್ಜ ಹೇಳ್ಯಾನ ವಾದ ನಡೆದೈತಿ ಶರೀರಕ್ಕ ಜೀವಕ್ಕ ಶರೀರ ಜರಕರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಹೊಳ್ಳಿ ಬಂದ ಶರೀರ ಹುಡುಕಬಾರ್ದಾಗಿತ್ತವ ಹೋಗಿತ್ತಲ್ಲ ಶರೀರ ಬಿಟ್ಟ ಸ್ವರ್ಗಕ್ಕೆ ಹೋಗಿದ್ದಿ ಶರೀರ ಬಿಟ್ಟ ಆತ್ಮಕ್ಕೆ ಹೋಗಿತ್ತು ಸ್ವರ್ಗಕ್ಕ ತಿರುಗಿ ಬರ್ಬೇಕಾ ತಿರುಗಿ ಬರು ಕೂಡದನ ಕೃಷ್ಣ ಹೇಳ್ತಾನ ಈಗಿಂದ ಈಗ ಶರೀರ ಕಡ ತುಕುಡಿ ಮಾಡಿ ಹೋಗಿರಿ ಯುದ್ಧ ಭೂಮಿಯಾಗ ಬಂದು ಸೇರಿದಂದ್ರ ಬಂದ ನಾವು ಜರ್ಕರ್ತಿ ಎಲ್ರಿ ಸೇರಿದಂದ್ರ ಪಾಂಡವ್ ನಿಮಗ ಉಳ್ಗಾಲ ಇಲ್ಲ ಅಂದ ಅವಾಗ ಶರೀರ ಕಡದ ತುಕಡಿ ಮಾಡಿ ಒಗದಿರು ಇದ ಜೀವ ಬತ್ರಿ ಹೊಳ್ಳಿ ಶರೀರದೊಳಗೆ ಸೇರ್ಬೇಕಂತ ಹೇಳಿ ಸೇರ್ಲಕ್ಕ ಮನಿನ ಇಲ್ಲಲ್ಲ ಎಲ್ಲಿ ಹೋಗ್ತಾನೆ ಎಲ್ಲ ತುಕಡಿ ಕೂತಿತ್ತು ಗ್ವಾಳೆ ಮಾಡ್ಲಕ್ಕ ನೋಡ್ದ ಗ್ವಾಳೆ ಆಗ್ಲಿಲ್ಲ ಜೀವದ ಕೈಯಾಗ ಏನಾಗ್ತದ ರೀ ಗ್ವಾಳೆ ಆಗೋದಿಲ್ಲ ಶರೀರ ಸಾತನ ಇಲ್ಲಿ ಏನು ಗ್ವಾಳೆ ಆಗ್ತದ ಆಗ್ಲಿಲ್ಲ ಒಂದ್ ದಗದಾತ್ರಿ ಏನ ಇವ ಅಲ್ಲೆಲ್ಲ ಗ್ವಾಳೆ ಮಾಡ್ತಿದ್ದ ಆಗ್ಲಿಲ್ಲ ಕೆಲಸ ಅದೇ ಹಾದ್ಯಾಗ ಒಂದು ನಾಯಿ ಸತ್ತ ಬಿದ್ದಿತ್ತು ಒಂದು ನಾಯಿ ಸತ್ತ ಬಿದ್ದಿತ್ತು ಈ ಮಾತು ಯಾಕೆ ಹೇಳತ್ತೀನಿ ಅಂದ್ರೆ ಭಾಗಪ್ಪಜ್ಜ ಶರೀರ ಅಂದ್ರೆ ದೊಡ್ಡದೈತಿ ಅನ್ನೋ ಮಾತಿಗೆ ಹೇಳಕತ್ತೀನಿ ಇದನ್ನ ನಾಯಿ ಸತ್ತ ಬಿದ್ದಿತ್ತು ವಿಚಾರ ಮಾಡ್ತಾನ ದ್ರೋಣಾಚಾರಿ ಆತ್ಮ ಏನತ್ತದ ಇದು ಹಿಂಗಾದ್ರೆ ನನ್ನ ಕೈಯಾಗ ಗೋಳೆ ಆಗಂಗಿಲ್ಲ ಈ ನಾಯಿ ಶರೀರದೊಳಗರೆ ಹೊಕ್ಕಿ ಹಾಕೋದ್ಲಕ್ಕ ನಾ ತುಕಡಿ ಗೋಳೆ ಮಾಡ್ಬೇಕಂದ ಆತ್ಮ ಈ ಜೀವ ಯಾವಾಗ ನಾಯಿ ಸತ್ತ ಬಿದ್ದಿತ್ತಲ್ಲ ನಾಯಿ ಶರೀರ ಒಳಗೆ ಬಂದು ಹೊಕ್ಕೊಂಡು ಬಿಡ್ತು
ತುಕಡಿ ಗಾಡಿ ಮಾಡ ನಾಯಿ ಓಡ್ಯಾಡಿ ತುಕಡಿ ಗೋಳೆ ಮಾಡ್ಲಕ್ಕೈತಿ ಬಾಯಾಗ ಮಾಂಸ ಹಿಡ್ಕೊಂಡು ದಿಕ್ಕಿಗೊಂದೊಂದು ಬಿದ್ದಿದ್ದು ದಿಕ್ಕಿಗೆ ಒಂದೊಂದು ಬಿದ್ದಿದ್ದು ತುಕಡಿ ಗೋಳೆ ಮಾಡ್ಲಕ್ಕೈತು ಕೃಷ್ಣ ಕೂತ್ಕೊಂಡ ನಾರದನ ಕಳಿಸ್ತಾನ ಅಲ್ಲಿಗೆ ಏ ನಾರದ ಹೋಗ ಎಲ್ಲ ಗೋಳೆ ಮಾಡ್ಲಕತ್ಯ ನಾವು ನಾಯಿ ಒಳಗೆ ಹೊಕ್ಕ ಮತ್ತಿನ್ನ ಹೇಳೋಗ ಅವಂಗ ಇನ್ನರೇ ಮಾನವ ಜನ್ಮ ಇದ್ದಾಗ ನಾ ಏನು ಮಾಡ್ಕೊಳ್ಳೋದಾಗ್ಲಿಲ್ಲ ಕೆಟ್ಟ ಕನಿಷ್ಠ ಜನ್ಮ ನಾಯಿ ಜನ್ಮದೊಳಗರೆ ಏನು ಮಾಡ್ಕೋತೈತಿ ಹೇಳೋಗ ಅವಂಗಂದಾಗ ನಾಯಿ ಶರೀರ ಒಳಗೆ ಹೊಕ್ಕ ಇವೆಲ್ಲ ತುಕಡಿ ಗೋಳೆ ಮಾಡ್ತಿದ್ದ ದ್ರೋಣಾಚಾರಿ ಅನುಕೋಟಿಗೆ ನಾರದ ಬಂದ ಹೇಳ್ತಾನ ಏನಂತ ಹೇಳ್ತಾನ ಏನ್ರಿ ದ್ರೋಣಾಚಾರಿ ಅವ್ರ ನಿಮ್ಮ ಹಾಲತ್ತಂದ್ರವ್ರು ಮಾನವ ಇದ್ದಾಗನ ಏನು ಮಾಡ್ಕೊಳ್ಳೋದಾಗ್ಲಿಲ್ಲ ಆಗಿಲ್ಲ ಶ್ರೇಷ್ಠವಾದ ಮಾನವ ಜನ್ಮ ಅಂತ ಶರೀರ ಇದ್ದಾಗ ಏನು ಮಾಡ್ಕೊಳ್ಳೋದಾಗ್ಲಿಲ್ಲ ನಾಯಿ ಶರೀರ ಒಳಗೆ ಹೊಕ್ಕ ಮಾಂಸ ಎಲ್ಲ ಗೋಳೆ ಮಾಡ್ಲಾಕತ್ತಿ ಮಂದಿ ನೋಡಿ ನಗಲಾತೈತಿ ನೋಡ ಜರ ಆ ಕಡೆ ತಿರುಗಿ ಅಂದ ನಿನ್ನ ನೋಡಿ ನಗಲಾತ್ಯಾರ ನಿನ್ನ ನೋಡಿ ಎಲ್ಲ ಹಾಸ್ಯ ಮಾಡಿ ನಗಲಾತ್ಯಾರ ಅಂದಾಗ ಅವಾಗ ಶರೀರ ಬಿಟ್ಟು ಕಡಿಯಾಕ ವಾದಿವ ಶರೀರ ಜರ್ಕರ ಕಮ್ಮಿ ಇತ್ತಂದ್ರ ನಿಮ್ಮ ಗುರು ದ್ರೋಣಾಚಾರಿ ಹೊಳ್ಳಿ ನಾಯಿ ಶರೀರ ಒಳಗೆ ಸೇರುದೇನೋ ಕೊಳೆಂ ಬಿದ್ದಿತ್ತು ಶರೀರ ಎಲ್ಲ ಒಂದ ಮನುಷ್ಯಂದಾಗ್ಲಿ ಮಾನವಂದಾಗ್ಲಿ ಗುಬ್ಬಿ ಆಗ್ಲಿ ಕಾಗಿ ಆಗ್ಲಿ ನಾಯಿ ಆಗ್ಲಿ ನರಿ ಆಗ್ಲಿ ಶರೀರ ಎಲ್ಲ ಒಂದ ರಕ್ತ ಮಾಂಸ ಚರ್ಮ ರೋಮ ಕಣ್ಣಿಗೆ ಕಾಣುವಂತ ಶೃಂಗಾರ ಹೆಣ್ಣಿಂದ ಐತಿದ ಅವ ದೊಡ್ಡ ಇದ್ದಂದ್ರೆ ನಾಯಿ ಒಳಗೆ ಹೋಗಬಾರ್ದಾಗಿತ್ತು ಶಕುನಿ ಅಪ್ಪನ ಮಾಂಸ ತಿನ್ನಬಾರ್ದಾಗಿತ್ತು ನೀವು ಶರೀರ ಕಮ್ಮಿ ಐತೈತಿ ಯಾವ ಮಾತಿನ ಮ್ಯಾಗ ಹೇಳತ್ತೀರಿ ಗಂಡ ಹಾಡೋರು ಅದಕ್ಕೆ ಈಗ ಸದ್ದ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಸುಮ್ಮ ಕುಂಡ್ರಂಗಿಲ್ಲಪ್ಪ ಬರೇ ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ 3 ಸಲ ಸುತ್ತ ಹೊಡೆದ ತೆಳಕ್ ಕುಂಡಿರ್ತೈತಿ ಅದ ಆ ನಾಯಿ ಒಳಗಿನ ದ್ರೋಣಾಚಾರ್ಯ ವಂಶ ಉಳ್ದೈತಿ ಇನ್ನಾದ್ರೂ ಖಂಡನ ಗೋಳೆ ಮಾಡ್ತೈತಿ ಹಂಗ 3 ಸಲ ಸುತ್ತ ಹೊಡೆದ ತಿರುಗಿ ತಿರುಗಲಾತೈತಿ ಹಂಗ ನೀ ಎಲ್ಲೇ ಹೋದ್ರು ನಾನು ಬಿಟ್ಟಪ್ಪ ಇಲ್ಲ ಭಾಗ ಪಜ್ಜ ನೀನು ಬೇಕಾದಂಗ